ನಮಸ್ತೆ ಗೈಸ್. ನಾನಿವತ್ತು ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ ಅಂತಂದರೆ, ಈ ನೆನ್ನೆ ಬಡ್ಜೆಟ್ ಮಂಡನೆ ಮಾಡಿದಾರಲ್ಲ, ಅದರಲ್ಲಿ ಒಂದು ಟಾಪಿಕ್ ಎಲ್ಲರಿಗೂ ಸ್ವಲ್ಪ ಗಮನ ಸೆಳೀಬೇಕು ಅಂತ ಅಂದ್ಕೊಂಡಿರೋದಂದರೆ, ಈ ಸರ್ಕಾರಿ ನೌಕರುಗಳದ್ದು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಬೇರೆಯವ್ರಿಗೆಲ್ಲ ಅದನ್ನು ನಿಮಗೆ ಅದು ಸರ್ಕಾರಿ ನೌಕರದ್ದು ಅಲ್ದೇನೆ ಬೇರೆ ನೀವು ಇದ್ದೀರಾ ಅವರಿಗೆ ಅದು ಅಷ್ಟು ನಿಮಗೆ ಒಳ್ಳೇದು ಅನಿಸುತ್ತೋ ಅದು ನಿಮಗೆ ಅದು ನಾವು ಮಾತಾಡೋದು ಕರೆಕ್ಟ್ ಅನಿಸುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಆದರೆ ನೌಕರರು ಏನಿದ್ದಾರೆ ಅವ್ರ ವಿಚಾರದಲ್ಲಿ ನಾನು ಮಾತಾಡ್ಬೇಕಾಗಿರೋದು ಒಂದೇ. ಈಗ ಟ್ಯಾಕ್ಸ್ ಅನ್ನೋ ವಿಚಾರದಲ್ಲಿ ಹೋದ ಸತಿಗೂ ಈ ಸತಿಗೂ ಏನೂ ಚೇಂಜಸ್ ಮಾಡಿಲ್ಲ. ಸರಿ ಆಯಿತು, ಚೇಂಜಸ್ ಮಾಡೋದೇನು ಅದು ನೆಕ್ಸ್ಟ್ ಮಾತಾಡೋಣ. ಬಟ್ ಆದರೆ ಪಾಯಿಂಟ್ ಏನಪ್ಪ ಅಂತಂದರೆ, ನಂದು ಸಿಂಪಲ್. ಈಗ 10%, 20%, 30% ಸ್ಲ್ಯಾಬು ಟ್ಯಾಕ್ಸ್ ಹಾಕ್ತಿದ್ದೀರಿ. ಒಬ್ಬ ಇಂಜಿನಿಯರು ಇಲ್ಲ ಒಬ್ಬ ಗೋರ್ಮೆಂಟ್ ಡಾಕ್ಟ್ರು ಇಲ್ಲಪ್ಪ ಅಂತಂದರೆ ಏನಾರ ಹುದ್ದೆಯಲ್ಲಿರಲಿ, ಅವನು ಒಂದು 5-6 ವರ್ಷ ಸರ್ವಿಸ್ ಮಾಡ್ತಾ ಇದ್ದಾನಂತಂದರೆ ಒಂದು 70-80 ಸಾವಿರ ರೂಪಾಯಿ ಸಂಬಳ ತಗೊತಾ ಇರ್ತಾನೆ. ಅವನಿಗೆ ನೀವು 20%, 30% ಸ್ಲ್ಯಾಬ್ ಟ್ಯಾಕ್ಸ್ ಹಾಕ್ತಿದ್ದೀರಿ. ಅವನು IT ರಿಟರ್ನ್ ಮಾಡಬೇಕು ಅಂತಂದರೆ 3 ಲಕ್ಷ ಅವನ ಅಕೌಂಟಿಂದ ಕಟ್ಟಬೇಕಾಗುತ್ತೆ. 10ರಿಂದ 12 ಲಕ್ಷ ಅವ್ನು ದುಡಿತಾನೆ ಅಂತ ತಿಳ್ಕೊಳ್ರಿ ವರ್ಷ. ಆ 3 ಲಕ್ಷ ಸ್ಟ್ರೈಟ್ ಅವೇ ನೀವು ತೆಗೆದು ಬಿಸಾಕ್ತೀವಿ. ಆ ಬಿಸಾಕಿದ ಮೇಲೆ ಅವನಿಗಿನ್ನೇನು ಅವನು ಸಂಸಾರ, ಬೇರೆದು ಏನೇನಿದೆ ಖರ್ಚು ವೆಚ್ಚ, ಈಗಿರೋ ರೆಂಟ್ಗಳು ಏನು ಕಡಿಮೆ ಕೊಡ್ತಾರ? ಮನೆ ಕಟ್ಟೋದು ಬಿಡ್ರಿ, ಸೈಟ್ ತಗೊಳೋದು ಬಿಡ್ರಿ, ಯಾವನೇನೋ ಅಲ್ಲಿ ದುಡ್ಡು ಹೊಡ್ದ ಇಲ್ಲೊಂದೇನೋ ಮಾಡ್ದ. ಅದಕ್ಕಿಂತ ಮುಂಚೆ ಈ ಟ್ಯಾಕ್ಸೇಷನ್ ಆಗ್ತಿದ್ದೀರಲ್ಲ, ಇದು ನ್ಯಾಯಯುತವಾಗಿದೆಯಾ? ಒಬ್ಬೊಬ್ಬನಿಂದ 3 ಲಕ್ಷ ನೀವು ತಗೊಳ್ತಾ ಇದ್ದೀರಿ, ಸರಿ. ಅದಲ್ದಲೇ ಇನ್ಕಮ್ ಟ್ಯಾಕ್ಸ್ ಹಾಕ್ತೀರಿ, ಆಮೇಲೆ ಮತ್ತೆ ಅವನು GST, ಮತ್ತು ನೀವು ಎಲ್ಲೋದ್ರೂ ಮತ್ತು ಅವನು GST ಕಟ್ಟಬೇಕು. ಇನ್ಕಮ್ ಟ್ಯಾಕ್ಸು 30% ಹಿಡಿಯೋದು. ಈಗ ಆ ಕಡೆ ಅಲ್ಲಿ 18% GST, ಎಲ್ಲ 18, 12, 5%. ಅವ್ನು ದುಡಿಯೋದು, ಸ್ಯಾಲ್ರಿ ತಗೊಳೋದು, ಸಂಬಳ ತಗೊಳೋದು ಎಲ್ಲ ಬಿಡಿಸಿ ಟ್ಯಾಕ್ಸಿಗೆ ಹೋದರೆ ಹಾಳಾಗೋಗ್ಲಿ ಅಂತ ಅವ್ನು ಏನಾರ ಒಂದು ಲೋನ್ ಮಾಡಿ ಒಂದು ಕಾರ್ ತಗೋಬೇಕು ಅಂತಂದರೆ ರೋಡ್ ಟ್ಯಾಕ್ಸ್ ಅದೆಷ್ಟು ಹಾಕ್ತೀರಿ? 10% ಹಾಕ್ತೀರಾ? ಎಷ್ಟು ಪರ್ಸೆಂಟ್ ಹಾಕ್ತೀರಾ? ಒಂದು ಗಾಡಿ, ಒಂದು 10 ಲಕ್ಷ ಗಾಡಿಗೆ 1 ಲಕ್ಷ ಅವನು ಬರೀ ರೋಡ್ ಟ್ಯಾಕ್ಸೇ ಕಟ್ಟಬೇಕು. ಇನ್ನು ಎಲ್ಲಿ ಬಂತೀರಿ ಸ್ವಾಮಿ? ಅವನು ನಿಯತ್ತಿಂದ ಅದು ಹೆಂಗೆ ದುಡಿಬೇಕಾಗುತ್ತೆ ಒಬ್ಬ ಸರ್ಕಾರಿ ನೌಕರ? ಈಗ ಈ ರೀತಿಯಾಗಿ ಅವನಿಂದ ಸುಲಿಗೆ ಮಾಡ್ಕೊಂಡು ನೀವು ಸರ್ಕಾರ ನಡೆಸ್ಕೊಳ್ತಾ ಹೋದರೆ ಅವನು ಮತ್ತೆ ಇನ್ನು ಬೇರೆ ಮೂಲಗಳನ್ನ ಹುಡ್ಕೊಂಡು ಹೋಗ್ತಾನೆ. ಅದ್ರಲ್ಲಿ ತಪ್ಪೇನಿದೆ ರೀ? ಲಂಚ ಹೊಡೆಯೋದ್ರಲ್ಲಿ ತಪ್ಪೇನಿದೆ? ನಾನು ಅದನ್ನೇ ಕೇಳ್ತಾ ಇರೋದು ಇವತ್ತು. ಈಗ 30% ಅವನಿಗೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಹಾಕೋದು, GST ಎಲ್ಲೂ ನೀವು ಟ್ಯಾಕ್ಸ್ ಹಾಕೋದು, ಮತ್ತು ಆಮೇಲೆ ಆ ರೋಡ್ ಟ್ಯಾಕ್ಸು, ಇನ್ನೇನೇನು ಟ್ಯಾಕ್ಸ್ಗಳಿದ್ದಾವೆ, ಅವೆಲ್ಲವನ್ನ ಹಾಕಂತ ಹೋದರೆ ಅವ್ನು ದುಡಿಯೋ ದುಡ್ಡಲ್ಲಿ ಎಷ್ಟು ಉಳಿಸ್ಬೋದು? ಅವನಿಗೆ ಕಷ್ಟನೇ ಇರಲ್ವಾ? ಆ ಹೆಣ್ಮಕ್ಳಿಗೆ ಕಷ್ಟನೇ ಇರಲ್ವಾ? ಅವ್ರ ಮನೆಗೆ ಏನು ಇದನ್ನೇ ಇರಲ್ವಾ? ಏನು ಬರೀ ಸುಖದಲ್ಲೇ ಇರ್ತಾರ? ಅವ್ರ ಅಪ್ಪ ಅಮ್ಮನ ನೋಡ್ಕೊಳೋದು ಬೇಡವಾ? ಅವ್ರ ಮಕ್ಕಳು ಎಜುಕೇಷನ್ ಫೀಸ್ಗಳ್ನ ಕಟ್ಟೋದು ಬೇಡವಾ? ಏನಕ್ಕೆ ಬಂತು ಇದನ್ನು? ಯಾರು ಒಬ್ಬರ ರಾಜಕಾರಣಿಗಳು ಮಾತಾಡ್ತಿದ್ದೀರಾ ನೀವು ಯಾರು? ನೀವು ಮಾತಾಡೋಕ್ಕೆ ನಿಮಗೆ ಇದನ್ನೇ ಇಲ್ಲ ಅದ್ರ ಬಗ್ಗೆ. ತಗೊಳ್ರಿ, ಆಯ್ತು, ನಿಮ್ಮ ಕೈಲಿ ಸರ್ಕಾರ ನಡ್ಸೋಕ್ಕಾಗಲ್ಲ, ನಮಗೆ ದುಡ್ಡು ಬೇಕೇ ಬೇಕು, ಇವರಿಂದ ಬೇಕೇ ಬೇಕು, ಲಕ್ಷಾಂತರ ಜನ ಇದ್ದಾರೆ, ಇವರಿಂದ ದುಡ್ಡು ಬೇಕೇ ಬೇಕು ಅಂತಂದ್ರೆ ಒಂದು ಮಿನಿಮಲ್ ಆಗಿ ತಗೊಳ್ರಿ. ಒಂದು 5%, 6% ತಗೊಂಡು ಅವ್ರಿಗೂ ಒಂದು ನೆಮ್ಮದಿಯಾಗಿರೋ ಒಂದು ಜೀವನ ನಡೆಸ್ಕೊಳಕ್ಕೆ ಇದು ಮಾಡಿಕೊಡ್ಬೇಕು. ಅದು ಬಿಟ್ಟಂತೆ ನೀವು ಇಲ್ಲಿಂದ ಎಲ್ಲದನ್ನು ಟ್ಯಾಕ್ಸ್, ಅವ್ನು ದುಡಿಯೋ ದುಡ್ಡಲ್ಲಿ 50% ಟ್ಯಾಕ್ಸ್ ದುಡಿದ್ರೆ, ಟ್ಯಾಕ್ಸ್ ನಿಮಗೆ ಕಟ್ಟಿದ್ರೆ, ಇನ್ನು 50% ಅವ್ನ ಖರ್ಚು ಮೀರೋಗಿ ಇನ್ನು ಸಾಲ ಮಾಡ್ಕೊಂಡು ತಿರುಗಬೇಕಾಗಿತ್ತು. ಆ ರೀತಿ ಪರಿಸ್ಥಿತಿಯಲ್ಲಿ ಇದೆ. ಇದನ್ನು ಯಾರು ನೀವು ಸೆಂಟ್ರಲ್ ಗೌರ್ಮೆಂಟರಿಗೆ ಹೇಳ್ತಿರೋ, ಈ ಸ್ಟೇಟಲ್ಲಿ ಇನ್ನು ಇರೋ ಟ್ಯಾಕ್ಸ್ಗಳ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಅವ್ರದ್ದೇನೇ ಎಷ್ಟೆಷ್ಟು ಸಾವಿರ ಟ್ಯಾಕ್ಸ್ ಇದಾವೆ ಅವರಿಗೆ ಗೊತ್ತು. ಒಟ್ಟಂತೂ ನಮ್ಮ ಈ ನೌಕರರ ಬಗ್ಗೆ ಯಾರು ಮಾತಾಡೋಕ್ಕೆ ಅವರು ಯಾರು ಇಂಟ್ರೆಸ್ಟೆಡ್ ಇಲ್ಲ ಅನ್ಸುತ್ತೆ. ಅವರು ಗಬ್ಬೆದ್ದೋಗ್ಲಿ, ಅವ್ರದ್ದು ಜೀವನ ಹಾಳಾಗಿ ಹೋಗ್ಲಿ, ಅವ್ರು ಏನಾರ ಮಾಡ್ಕೊಂಡು ಹೋಗ್ಲಿ, ಒಟ್ಟು ಹೆಂಗೋ ಒಂದು ಸರ್ಕಾರ ನಡೀತೈತಿ, ಕುಂಟ್ಕೊಂಡಾರ ನಡೀತೈತಿ, ಹೆಂಗೊಂದು ನಡ್ಕೊಂಡು ಹೋಗ್ತೈತಿ ಅನ್ನೋ ಮನಸ್ಥಿತಿಗೆ ಎಲ್ಲರೂ ಬಂದಿದ್ದೀರಿ. ಹಂಗಾಗಿ ಅವರು ಕೇರ್ಲೆಸ್ ಆಗಿ ಹೋಗಿದ್ದಾರೆ ಅಂತ ನನ್ನ ಭಾವನೆ. ಇದರಲ್ಲಿ 100% ನನ್ನ ಮನಸ್ಸಿಗೆ ಅನಿಸ್ತಿರೋದು, ನಾನು ಮಾತಾಡ್ತಿರೋದು ಕರೆಕ್ಟ್ ಇದೆ. ಇನ್ನೇನಾರ ಇದರಲ್ಲಿ ಸಜೆಷನ್ ಕೊಡೋದಾಗಲಿ, ಇನ್ನೊಂದು ರೀತಿಯಲ್ಲಿ ಡಿಸ್ಕಷನ್ ಮಾಡೋದಾಗಲಿ ಏನಾರು ಇದ್ದರೆ ಕಮೆಂಟ್ಸಲ್ಲಿ ಹಾಕ್ಬೋದು ವೀಕ್ಷಕರೇ. ಥ್ಯಾಂಕ್ ಯು. ನನ್ನ ಇಷ್ಟೊತ್ತು ಈ ಮಾತು ಕೇಳಿದ್ದಕ್ಕೆ ಎಲ್ಲರಿಗೂ
ವಂದನೆಗಳು ಹೇಳ್ತಾ ಮುಗಿಸ್ತಾ ಇದ್ದೀನಿ ಇವತ್ತಿಂದು ಈ ವಿಡಿಯೋ. ಥ್ಯಾಂಕ್ ಯು.